ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನ ನಡೀತಾನೆ ಇದೆ. ಯಾವಾಗ ಸಿಎಂ ಸ್ಟೇಟ್ಮೆಂಟ್ ಕೊಟ್ರೋ ನಾನೇ 5 ವರ್ಷ ಸಿಎಂ ಅಂತ, ಆವಾಗಿಂದಲೂ ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಪರವಾದಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ಸದ್ಯಕ್ಕಂತೂ ಬಿರುಗಾಳಿಯನ್ನ ಎಬ್ಬಿಸಿದೆ. ಸಿಎಂ ವಿರುದ್ಧ ಡಿಕೆ ಶಿವಕುಮಾರ್ ಆಪ್ತರ ಅಸಮಾಧಾನದ ಕಿಚ್ಚು ಈಗ ಹೊರಗೆ ಬರ್ತಾ ಇದೆ. ಒಂದೊಂದಾಗೆ ಹೇಳಿಕೆಗಳ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿ. ಡಿಕೆ ಶಿವಕುಮಾರ್ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ, ಉನ್ನತ ಸ್ಥಾನ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಡಿಕೆಶಿ ಪರವಾಗಿ ಶಾಸಕ ಡಾಕ್ಟರ್ ರಂಗನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಡಿಕೆಶಿ ಪಕ್ಷಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅಂತ ಮಾತಾಡಿದ್ದಾರೆ. ಸಿಎಂ ಹುದ್ದೆಗಾಗಿ ಒಂದಷ್ಟು ಆಂತರಿಕವಾಗಿ ಮತ್ತೆ ಬಹಿರಂಗವಾಗಿ ಕೂಡ ಒಂದಷ್ಟು ಹೇಳಿಕೆಗಳು ಜೋರಾಗ್ತಾ ಇತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಹಾಗೇನು ಸಿದ್ದರಾಮಯ್ಯ ಅವರಿಬ್ಬರು ಕೂಡ ದೆಹಲಿ ಭೇಟಿ ನಂತರ ಸದ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ನಾನು ಲಾಯಲ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಕುಣಿಗಲ್ ಶಾಸಕರಂಥ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪಕ್ಷಕ್ಕೆ ನಿಷ್ಠೆ ಅಂತಕ್ಕಂಥ ಒಂದು ಮಾತನ್ನು ಹೇಳೋ ಮೂಲಕ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು ತಮ್ಮ ಒಂದು ಆಪ್ತರಾಗಿ ತಮ್ಮ ಒಂದು ರಿಯಾಕ್ಷನ್. ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಭಾರತ ದೇಶದಲ್ಲೇ ಏನಾದರೂ ಕಾಂಗ್ರೆಸ್ ಲಾಯಲಿಸ್ಟ್ ಲೀಡರ್ ಅಂತ ಏನಾದ್ರು ಗುರುತಿಸ್ಕೊಂಡಿದ್ರೆ ಅವರೇ ನಂಬರ್ 1 ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಸರಿ, ಎಲ್ಲೋ ಒಂದು ಕಡೆ ಈಗ ಸೈಲೆಂಟ್ ಆಗಿರ್ತಕ್ಕಂಥದ್ದು ಈ ಅವಧಿಗೆ ಆಗದೇ ಇಲ್ವೇನೋ ಅಂತಕ್ಕಂಥ ಒಂದು ಚರ್ಚೆ ಆಪ್ತ ಶಾಸಕರಾಗಿ ತಾವು ಹೇಳುವಂಥದ್ದು. ರೀ, ಮತ್ತೊಮ್ಮೆ ನೀವು ನನಗೆ ಹೇಳಿ ನೋಟಿಸ್ ಕೊಡಿಸ್ತೀರಾ? ನನಗೆ ಅರ್ಥ ಆಗ್ತಿಲ್ಲ. ನನಗೆ ನೀವು ಚೀಫ್ ಮಿನಿಸ್ಟ್ರ್ ವಿಚಾರಕ್ಕೆ ಅದು ಹೈಕಮಾಂಡರ್ ನಿರ್ಧಾರ ಮಾಡ್ಕೋತಾರೆ ರೀ. ಚೀಫ್ ಮಿನಿಸ್ಟ್ರು ವಿಚಾರದಲ್ಲಿ ಇವಾಗ ಮುಖ್ಯಮಂತ್ರಿ ಹೇಳಿದ್ದಾರೆ ನಾನೇ 5 ವರ್ಷ ಚೀಫ್ ಮಿನಿಸ್ಟ್ರು ಅಂತ. ಆ ಥರ ಹೈಕಮಾಂಡರ್ ಅಕ್ಸೆಪ್ಟ್ ಮಾಡಿದ್ರೆ ನಾವೆಲ್ಲ ತಲೆ ಬಾಗಿಸಿ ಶಿರಸ ವಹಿಸಿ ಏನು ಹೇಳ್ತಾರೆ ಅದನ್ನು ಪಾಲಿಸ್ತೀವಿ. ನಮಗೇನು ಸರ್ಕಾರ ಒಳ್ಳೆಯಷ್ಟು ಬರಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಹೋರಾಟ ಮಾಡಿ ಇವತ್ತು 40 ವರ್ಷದಿಂದ ಪಕ್ಷವನ್ನು ಬಿಗಿ ಭದ್ರತೆಯಲ್ಲಿ ಹಿಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಉನ್ನತ ಸ್ಥಾನ ಸಿಗಬೇಕು ಅನ್ನೋ ಆಸೆಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳಿ ಅಂತ ಇವತ್ತು ನಾವು ಸಹ ಎಲ್ಲ ಏನು ಪಾರ್ಟಿ ಪಕ್ಷ ಯಾವ ರೀತಿ ಹೇಳುತ್ತೆ ಅದರಿಂದ ನಾವು ತಲೆ ಬಾಗಿಸ್ಕೊಂಡು ಸಮುದಾಯದ ಮುಖಂಡರಾಗಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಈ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ? ರೀ, ಇದು ನನಗೆ ಅರ್ಥ ಆಗ್ತಿಲ್ಲ. ಇದು ಸಮುದಾಯದ ಮಾತಲ್ಲ, ಇದು ಸಮುದಾಯ ಕೂಡ ಪಕ್ಷದಲ್ಲಿ ಹಿಡಿದು ಪಕ್ಷಾತೀತವಾಗಿ ಕೂಡ ಎಲ್ಲೋ ಒಂದು ಕಡೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ತಾವು ಸಮುದಾಯದ ಮುಖಂಡರಾಗಿ ಕೂಡ ನಿಮ್ಗೊಂದಷ್ಟು ಜವಾಬ್ದಾರಿ ಇರುತ್ತೆ, ಎಲ್ಲೋ ಒಂದು ಕಡೆ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆ ಅಷ್ಟೇ. ಅಲ್ಲ, ಅವರು ಸ್ವಾಮೀಜಿಗಳು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ವೈಯಕ್ತಿಕ ಆಸೆ ಇದ್ದೇ ಇರುತ್ತೆ. ಸಮುದಾಯದಿಂದನೂ ಅಪೇಕ್ಷೆ ಪಡೋಂಥದ್ದು ಸಹಜ. ಅದನ್ನು ನಾನು ಪಕ್ಷದ ಅಂತರಾಳದಿಂದ ನಾನು ನೋಡಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಿಕೊಡ್ದು. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳಷ್ಟು ಹೋರಾಟ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ತಮ್ಮ ಇರೋಂಥ ಎಲ್ಲ ವ್ಯವಸ್ಥೆನೂ ಸಹ ಪಾರ್ಟಿಗೋಸ್ಕರ ತ್ಯಾಗ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತು ರೀ. ನೀವು ಗ್ರೌಂಡ್ ರಿಯಾಲಿಟಿ ಕೇಳಿದ್ರೆ ಇವತ್ತೂ ಸಹ ಡಿ ಕೆ ಶಿವಕುಮಾರ್ ಸಾಹೇಬರು ಪಟ್ಟಿರೋಂಥ ಕಷ್ಟದ ಬಗ್ಗೆ ಪ್ರತಿಯೊಬ್ಬರೂ ಮಾತಾಡ್ತಾರೆ. ಸೊ ಅದನ್ನು ಹೈಕಮಾಂಡರು ನಿರ್ಧಾರ ಮಾಡಬೇಕಷ್ಟೇ. ಥ್ಯಾಂಕ್ ಯು ರಂಗನಾಥ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಕುಣಿಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರ ಮತ್ತು ಅವ್ರು ಹೇಳುವಂತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಪರ ಸ್ವಾಮೀಜಿಗಳು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ. ಅದನ್ನು ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ನಿಂದ ಬಂದು ಸುರ್ಜೇವಾಲಾ ಅವರು ಸಭೆಗಳನ್ನು ಮಾಡಿ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೆ ಎನ್ ರಾಜಣ್ಣವರು ಅಸಮಾಧಾನ ತೋಡ್ಕೊಂಡಿದ್ದಾರೆ, ಈ ವಿಚಾರವಾಗಿ ಕೂಡ ನನ್ನ ಒಂದಷ್ಟು ತೀಕ್ಷ್ಣವಾಗಿ ನಿನ್ನೆ ಕೆ ಎನ್ ರಾಜಣ್ಣವರ ವಿರುದ್ಧ ತಿವಿಯುವಂಥ ಕೆಲಸವನ್ನು ಇವತ್ತು ಕುಣಿಗಲ್ ಶಾಸಕ ರಂಗನಾಥ್ ಅವರು ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಆಗತಕ್ಕಂಥ ಬೆಳವಣಿಗೆಗಳು ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನ ನಡೀತಾನೆ ಇದೆ. ಯಾವಾಗ ಸಿಎಂ ಸ್ಟೇಟ್ಮೆಂಟ್ ಕೊಟ್ರೋ ನಾನೇ 5 ವರ್ಷ ಸಿಎಂ ಅಂತ, ಆವಾಗಿಂದಲೂ ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಪರವಾದಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ಸದ್ಯಕ್ಕಂತೂ ಬಿರುಗಾಳಿಯನ್ನ ಎಬ್ಬಿಸಿದೆ. ಸಿಎಂ ವಿರುದ್ಧ ಡಿಕೆ ಶಿವಕುಮಾರ್ ಆಪ್ತರ ಅಸಮಾಧಾನದ ಕಿಚ್ಚು ಈಗ ಹೊರಗೆ ಬರ್ತಾ ಇದೆ. ಒಂದೊಂದಾಗೆ ಹೇಳಿಕೆಗಳ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿ. ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ, ಉನ್ನತ ಸ್ಥಾನ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಡಿಕೆಶಿ ಪರವಾಗಿ ಶಾಸಕ ಡಾಕ್ಟರ್ ರಂಗನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಡಿಕೆಶಿ ಪಕ್ಷಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅಂತ ಮಾತಾಡಿದ್ದಾರೆ. ಸಿಎಂ ಹುದ್ದೆಗಾಗಿ ಒಂದಷ್ಟು
ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ಕೂಡ ಒಂದಷ್ಟು ಹೇಳಿಕೆಗಳು ಜೋರಾಗ್ತಾ ಇತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಹಾಗೇನು ಸಿದ್ದರಾಮಯ್ಯ ಅವರಿಬ್ಬರು ಕೂಡ ದೆಹಲಿ ಭೇಟಿ ನಂತರ ಸದ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ನಾನು ಲಾಯಲ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಕುಣಿಗಲ್ ಶಾಸಕರಂಥ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪಕ್ಷಕ್ಕೆ ನಿಷ್ಠೆ ಅಂತಕ್ಕಂಥ ಒಂದು ಮಾತನ್ನು ಹೇಳೋ ಮೂಲಕ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು ತಮ್ಮ ಒಂದು ಆಪ್ತರಾಗಿ ತಮ್ಮ ಒಂದು ರಿಯಾಕ್ಷನ್. ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಭಾರತ ದೇಶದಲ್ಲೇ ಏನಾದರೂ ಕಾಂಗ್ರೆಸ್ ಲಾಯಲಿಸ್ಟ್ ಲೀಡರ್ ಅಂತ ಏನಾದ್ರು ಗುರುತಿಸ್ಕೊಂಡಿದ್ರೆ ಅವರೇ ನಂಬರ್ 1 ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಸರಿ, ಎಲ್ಲೋ ಒಂದು ಕಡೆ ಈಗ ಸೈಲೆಂಟ್ ಆಗಿರ್ತಕ್ಕಂಥದ್ದು ಈ ಅವಧಿಗೆ ಆಗದೇ ಇಲ್ವೇನೋ ಅಂತಕ್ಕಂಥ ಒಂದು ಚರ್ಚೆ ಆಪ್ತ ಶಾಸಕರಾಗಿ ತಾವು ಹೇಳುವಂಥದ್ದು. ರೀ, ಮತ್ತೊಮ್ಮೆ ನೀವು ನನಗೆ ಹೇಳಿ ನೋಟಿಸ್ ಕೊಡಿಸ್ತೀರಾ? ನನಗೆ ಅರ್ಥ ಆಗ್ತಿಲ್ಲ. ನನಗೆ ನೀವು ಚೀಫ್ ಮಿನಿಸ್ಟ್ರ್ ವಿಚಾರಕ್ಕೆ ಅದು ಹೈಕಮಾಂಡರ್ ನಿರ್ಧಾರ ಮಾಡ್ಕೋತಾರೆ ರೀ. ಚೀಫ್ ಮಿನಿಸ್ಟ್ರು ವಿಚಾರದಲ್ಲಿ ಇವಾಗ ಮುಖ್ಯಮಂತ್ರಿ ಹೇಳಿದ್ದಾರೆ ನಾನೇ 5 ವರ್ಷ ಚೀಫ್ ಮಿನಿಸ್ಟ್ರು ಅಂತ. ಆ ಥರ ಹೈಕಮಾಂಡರ್ ಅಕ್ಸೆಪ್ಟ್ ಮಾಡಿದ್ರೆ ನಾವೆಲ್ಲ ತಲೆ ಬಾಗಿಸಿ ಶಿರಸ ವಹಿಸಿ ಏನು ಹೇಳ್ತಾರೆ ಅದನ್ನು ಪಾಲಿಸ್ತೀವಿ. ನಮಗೇನು ಸರ್ಕಾರ ಒಳ್ಳೆಯ ಹೆಸರು ಬರಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಹೋರಾಟ ಮಾಡಿ ಇವತ್ತು 40 ವರ್ಷದಿಂದ ಪಕ್ಷವನ್ನು ಬಿಗಿ ಭದ್ರತೆಯಲ್ಲಿ ಹಿಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಉನ್ನತ ಸ್ಥಾನ ಸಿಗಬೇಕು ಅನ್ನೋ ಆಸೆಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳಿ ಅಂತ ಇವತ್ತು ನಾವು ಸಹ ಎಲ್ಲ ಏನು ಪಾರ್ಟಿ ಪಕ್ಷ ಯಾವ ರೀತಿ ಹೇಳುತ್ತೆ ಅದರಿಂದ ನಾವು ತಲೆ ಬಾಗಿಸ್ಕೊಂಡು ಸಮುದಾಯದ ಮುಖಂಡರಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಈ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ? ರೀ, ಇದು ನನಗೆ ಅರ್ಥ ಆಗ್ತಿಲ್ಲ. ಇದು ಸಮುದಾಯದ ಮಾತಲ್ಲ, ಇದು ಸಮುದಾಯ ಕೂಡ ಪಕ್ಷದಲ್ಲಿ ಹಿಡಿದು ಪಕ್ಷಾತೀತವಾಗಿ ಕೂಡ ಎಲ್ಲೋ ಒಂದು ಕಡೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ತಾವು ಸಮುದಾಯದ ಮುಖಂಡರಾಗಿ ಕೂಡ ನಿಮ್ಗೊಂದಷ್ಟು ಜವಾಬ್ದಾರಿ ಇರುತ್ತೆ, ಎಲ್ಲೋ ಒಂದು ಕಡೆ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆ ಅಷ್ಟೇ. ಅಲ್ಲ, ಅವರು ಸ್ವಾಮೀಜಿಗಳು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ವೈಯಕ್ತಿಕ ಆಸೆ ಇದ್ದೇ ಇರುತ್ತೆ. ಸಮುದಾಯದಿಂದನೂ ಅಪೇಕ್ಷೆ ಪಡೋಂಥದ್ದು ಸಹಜ. ಅದನ್ನು ನಾನು ಪಕ್ಷದ ಅಂತರಾಳದಿಂದ ನಾನು ನೋಡಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಿಕೊಡ್ದು. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳಷ್ಟು ಹೋರಾಟ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ತಮ್ಮ ಇರೋಂಥ ಎಲ್ಲ ವ್ಯವಸ್ಥೆನೂ ಸಹ ಪಾರ್ಟಿಗೋಸ್ಕರ ತ್ಯಾಗ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತು ರೀ. ನೀವು ಗ್ರೌಂಡ್ ರಿಯಾಲಿಟಿ ಕೇಳಿದ್ರೆ ಇವತ್ತೂ ಸಹ ಡಿ ಕೆ ಶಿವಕುಮಾರ್ ಸಾಹೇಬರು ಪಟ್ಟಿರೋಂಥ ಕಷ್ಟದ ಬಗ್ಗೆ ಪ್ರತಿಯೊಬ್ಬರೂ ಮಾತಾಡ್ತಾರೆ. ಸೊ ಅದನ್ನು ಹೈಕಮಾಂಡರು ನಿರ್ಧಾರ ಮಾಡಬೇಕಷ್ಟೇ. ಥ್ಯಾಂಕ್ ಯು ರಂಗನಾಥ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಕುಣಿಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರ ಮತ್ತು ಅವ್ರು ಹೇಳುವಂತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಪರ ಸ್ವಾಮೀಜಿಗಳು ಅಷ್ಟೇ ಅಲ್ಲ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ. ಅದನ್ನು ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ನಿಂದ ಬಂದು ಸುರ್ಜೇವಾಲಾ ಅವರು ಸಭೆಗಳನ್ನು ಮಾಡಿ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೆ ಎನ್ ರಾಜಣ್ಣ ಅವರು ಅಸಮಾಧಾನ ತೋಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ಕೂಡ ನನ್ನ ಒಂದಷ್ಟು ತೀಕ್ಷ್ಣವಾಗಿ ನಿನ್ನೆ ಕೆ ಎನ್ ರಾಜಣ್ಣವರ ವಿರುದ್ಧ ತಿವಿಯುವಂಥ ಕೆಲಸವನ್ನು ಇವತ್ತು ಕುಣಿಗಲ್